ಇವರನ್ನ ಈ ಒಂದು ಯಕ್ಷಸಿರಿ ಪ್ರಶಸ್ತಿಯ ಗದ್ದುಗೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಿದ್ದೇವೆ. ಹಿರಿಯರಾದಂತಹ ಸನ್ಮಾನ್ಯುತ ಸದಾನಂದ ಪ್ರಭು, ಯಕ್ಷಗಾನವನ್ನೇ ಜೀವನ ಮತ್ತು ಜೀವದ ಉಸಿರಾಗಿ ಬೆಳೆಸಿದಂತಹ ಹಿರಿಯರಾದಂತಹ ಸದಾನಂದ ಪ್ರಭು ಅವರಿಗೆ ಜೋರದ ಚಪ್ಪಾಳೆಗಳನ್ನು ಈ ಸನ್ಮಾನ ಗದ್ದುಗೆಯವರನ್ನು ಮಾಡಿಕೊಳ್ಬೇಕಾಗಿ ವಿನಂತಿ ಮತ್ತು ಇವರ ಪರಿಚಯವನ್ನು ವಿದ್ಯಾಧರ್ ರಾವ್ ಜಲಬಳಿ ಇವರು ನಡೆಸಿಕೊಡ್ಬೇಕಾಗಿ ವಿನಂತಿ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. 89 ವರ್ಷದ ಯಕ್ಷಗಾನದ ಹೆಮ್ಮೇಳವಾದಕರಾಗಿರುವ ಸದಾನಂದ ಪ್ರಭುಗಳು ಚೆಂಡೆ, ಮದ್ದಲೆ ಹೀಗೆ ಉಭಯ ವಾದನದಲ್ಲೂ ಸಿದ್ಧಿ ಹಾಗೂ ಪ್ರಸಿದ್ಧಿ ಪಡೆದವರು. ಬೈಂದೂರು ಸಮೀಪದ ಎಳಜಿತ್ತಿನಲ್ಲಿ ರಾಮಚಂದ್ರ ಪ್ರಭು ಮತ್ತು ಸರಸ್ವತಿ ದಂಪತಿಗಳ ಮಗನಾಗಿ 1935ರಲ್ಲಿ ಜನಿಸಿದರು. ಯಕ್ಷಗಾನ ಇವರಿಗೆ ವಂಶ ಪರಂಪರೆಯಿಂದ ಬಂದ ಬಳುವಳಿ. ತಂದೆ ಅರ್ಥಧಾರಿ, ದೊಡ್ಡಪ್ಪ ಮದ್ದಲೆ ವಾದಕರಾಗಿದ್ದರು. ವೀರಭದ್ರ ನಾಯಕ್, ನಾರಣಪ್ಪ ಒಪ್ಪೂರು, ಕೆಮ್ಮಣ್ಣು ಆನಂದರವರು, ಬೇಳಂಜೆ ತಿಮ್ಮಪ್ಪ ನಾಯಕರಲ್ಲಿ ಅನುಕ್ರಮವಾಗಿ ನೃತ್ಯ, ಭಾಗವತಿಕೆ, ಚಂಡೆ, ಮದ್ದಲೆ ಅಭ್ಯಾಸ ಮಾಡಿದರು. ಕೊಲ್ಲೂರು, ಮಾರಣಕಟ್ಟೆ, ಅಮೃತೇಶ್ವರಿ, ಕಮಲಶಿಲೆ, ಚಿಕ್ಕ ಹೊನ್ನೇಸರ, ಕಳವಾಡಿ ಮೇಳಗಳಲ್ಲಿ ಸುಮಾರು 3 ದಶಕಗಳ ತಿರುಗಾಟ ನಡೆಸಿ ನಿವೃತ್ತರಾಗಿ ಮುಂದೆ ಅತಿಥಿ ಕಲಾವಿದರಾಗಿ ಭಾಗವಹಿಸುತ್ತಿದ್ದರು. ಸ್ಫುಟವಾದ ಪೆಟ್ಟು, ಹೊರಳಿಕೆ, ನೃತ್ಯಪೂರಕ ಸಾಂಪ್ರದಾಯಿಕ ನುಡಿಗಳಿಂದ ವಾದನ ಕೌಶಲ್ಯದ ಅಪೂರ್ವ ಸಾಧಕರಾಗಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯು 2023ನೇ ಸಾಲಿನ ಯಕ್ಷಸಿರಿ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಬಂಧುಗಳೇ, ಹಿರಿಯರಾದಂತಹ ಶ್ರೀಮನ್ ಸದಾನಂದ ಪ್ರಭು ಬಡಗುತಿಟ್ಟು ಚಂಡವಾದಕ ಬೈಂದೂರು ಇವರಿಗೆ ಇದೀಗ ಪ್ರಶಸ್ತಿ ಗೌರವ ಕಾರ್ಯಕ್ರಮ ನಡೆದಿದೆ. ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರು, ಅದೇ ರೀತಿ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು, ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು, ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು, ಅದೇ ರೀತಿ ಎಲ್ಲ ನಮ್ಮ ವಿವಿಧ ಸ್ತರದ ಗೌರವಾನ್ವಿತ ಅತಿಥಿಗಳು, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಇವರೆಲ್ಲ ಒಟ್ಟು ಸೇರಿಕೆಯಲ್ಲಿ ಹಿರಿಯರಾದಂತಹ ಸನ್ಮಾನ್ಯುತ ಸದಾನಂದ ಪ್ರಭು ಅವರಿಗೆ ಈ ಒಂದು ಗೌರವ ಪ್ರಶಸ್ತಿ ಕಾರ್ಯಕ್ರಮ ನಡೆದಿದೆ. ಎಂಬತ್ತೊಂಬತ್ತು ವರ್ಷ ಪ್ರಾಯದ ಹಿರಿಯ ಕಲಾವಿದರಿಗೆ ಈ ಒಂದು 2023ನೇ ಸಾಲಿನ ಪ್ರಶಸ್ತಿಯ ಗೌರವ ಕೊಡುಗೆಯಿದೆ. ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಇವರನ್ನು ಗೌರವಿಸುವುದೇ ನಮ್ಮ ತುಂಬ ಸಂತೋಷದ ಕ್ಷಣ. ಬಂಧುಗಳೇ, 25,000 ನಗದಿನೊಂದಿಗೆ ಈ ಒಂದು ಯಕ್ಷಸಿರಿ ಪ್ರಶಸ್ತಿಯ ಗೌರವ ಹಿರಿಯರಾದಂತಹ ಸನ್ಮಾನ್ಯುತ ಸದಾನಂದ ಪ್ರಭು ಅವರಿಗೆ. ಮುಂದಕ್ಕೆ ಈ ಒಂದು ಬಡಗುತಿಟ್ಟಿನ ಹಾಸ್ಯಗಾರರಾಗಿ ಈ ಒಂದು ಯಕ್ಷಸಿರಿ ಪ್ರಶಸ್ತಿಯ ಮಡಿಯನ್ನು ಸ್ವೀಕರಿಸುವಂತಹ ಬಡಗುತಿಟ್ಟು ಹಾಸ್ಯಗಾರ ಶ್ರೀ ಒಡೆಮಗಿ